ನಿಮ್ಮ ಕಾಲು ಮುಖಗಿಂತ ಬೆಳ್ಳಗಾಗಬೇಕಾ? ಶಾಂಪುಗೆ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ನೋಡಿ, ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ ನಿಮ್ಮ ಕಾಲು. ಬೆಳ್ಳುಳ್ಳಿಗೆ ಇಯರಿಂಗ್ಸ್ನ ಹಾಕಿ ನೋಡಿ, ನೀವು ಶಾಕ್ ಆಗ್ತೀರಾ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮೊದಲನೇ ಟಿಪ್ ನೋಡೋಣ. ನಾವು ಒಣಮೆಣಸಿನ್ಕಾಯಿ ತಂದು ತೊಟ್ಟನ್ನೆಲ್ಲ ಬಿಡಿಸಿ ಬಿಸಾಕ್ತೀವಿ. ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ, ಈ ಟಿಪ್ಸನ್ನ ಫಾಲೋ ಮಾಡಿ. ಎಲ್ಲ ಬಿಡಿಸ್ಕೊಂಡು ಆದಮೇಲೆ ನಾನು ತೊಟ್ಟನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ತೊಟ್ಟಾದರೂ ಆಗ್ಬೋದು, ಹಸಿಮೆಣಸಿನ್ಕಾಯಿ ತೊಟ್ಟಾದರೂ ಆಗ್ಬೋದು. ನಾವು ಒಣಮೆಣಸಿನ್ಕಾಯಿ ತೊಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಮೆಣಸಿನ್ಕಾಯಿ ಬಿಡಿಸಿದಾಗ ಒಣಮೆಣಸಿನ್ಕಾಯಿ ತೊಟ್ಟನ್ನೆಲ್ಲ ಬಿಸಾಕ್ತೀವಿ. ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು ಉಗುರು ಬೆಚ್ಚಗೆ ಅಷ್ಟು ನೀರಿದ್ದರೆ ಸಾಕು. ಒಂದು ಸ್ವಲ್ಪ ಬಿಸಿ ಜಾಸ್ತಿ ಇದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಅದರ ಖಾರೆಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಟಿರುತ್ತೆ. ಇದನ್ನು ನಾವು ಯಾವಾಗಲೂ ಚೆಲ್ಬಿಡ್ತೀವಿ. ತೊಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಹಳೇದಾದ ಯಾವುದಾದ್ರೂ ಒಂದು ಪಾತ್ರೆಗೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಧೂಳೆಲ್ಲ ಬೀಳಬಾರ್ದು ರಸದಲ್ಲಿ. ಇವಾಗ ನೋಡಿ, ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಅರ್ಧ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ನೀರು ಹಾಕೋಬೋದು. ವಿನಿಗರ್ ತೊಗೊಂಡಿದ್ದೀನಿ. ಇದು ಸಿಂಥೆಟಿಕ್ಸ್ ವಿನಿಗರು. ಸಿಂಥೆಟಿಕ್ಸ್ ವಿನಿಗರ್ ಹಾಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ಇರುವೆ ಕಾಟ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಶಾಂಪು 1 ಟೇಬಲ್ ಸ್ಪೂನು ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ವಿನಿಗರ್ 2 ಟೇಬಲ್ ಸ್ಪೂನ್ ವಿನಿಗರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಶಾಂಪು ಆದರೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಗಿಡಗಳಲ್ಲಿ ಹುಳಗಳ ಕಾಟ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ದಾಸವಾಳ ಗಿಡಗಳಾಗಲಿ ಯಾವುದೇ ಗಿಡಕ್ಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಶಾಂಪು ವಿನಿಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನೊಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಸ್ಪ್ರೇ ಬಾಟ್ಲು ಯೂಸ್ ಮಾಡ್ಬೋದು. ಚಿಕ್ಕ ಸ್ಪ್ರೇ ಬಾಟ್ಲು ಕೂಡ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬೋದು. ಇಂಡೋರ್ ಪ್ಲ್ಯಾಂಟ್ ಆಗ್ಬೋದು, ಔಟ್ಡೋರ್ ಪ್ಲ್ಯಾಂಟಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ಒಂದು ಇರುವೆ ಕೂಡ ಇರಲ್ಲ ಮತ್ತು ಹುಳಗಳು ಇರಲ್ಲ. ನಮ್ಮ ದೇವ್ರ ಮನೆಯಲ್ಲಿ ತೋರಿಸ್ತಾ ಇದ್ದೀನಿ. ದಾಸವಾಳ ಜಾಸ್ತಿ ಇಟ್ಟಿದ್ದೀನಿ, ಅದರಲ್ಲಿ ಇರುವೆಗಳು ಜಾಸ್ತಿ ಇರೋದ್ರಿಂದ ಅದು ಕೂಡ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಮತ್ತು ಗಿಡಗಳಿಗೆ ಕೂಡ ಸ್ಪ್ರೇ ಮಾಡಿದ್ದೀನಿ. ಹುಳಗಳಿದ್ದರೆ ಸತ್ತೋಗುತ್ತೆ. ನೋಡಿ, ನಾನು ಮನಿ ಪ್ಲ್ಯಾಂಟ್ ಗಿಡ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಳ ಬಿದ್ದಿದೆ. ಅದರಿಂದ ಎಲ್ಲ ಕಡೆಯಿಂದನೂ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದು ವಿನಿಗರು ಮತ್ತು ಶಾಂಪೂ ಮೆಣಸಿನ್ಕಾಯಿ ರಸ ಹಾಕ್ಕೊಂಡಿರೋದ್ರಿಂದ ನಿಮಗೆ ಒಂದು ಹುಳ ಕೂಡ ಇರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ ನೋಡೋಣ. ನಾವು ಟಿಕ್ ಟಾಕ್ ಕ್ಲಿಪ್ಗಳನ್ನೆಲ್ಲ ಯೂಸ್ ಮಾಡಿ ಎಲ್ಲ ಕಡೆ ಬಿಸಾಕ್ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಹುಡುಕಿದ್ರೂ ಕೂಡ ನಿಮಗೆ ಸಿಗಲ್ಲ. ಇದನ್ನು ಯಾವ ಥರ ಜೋಡಿಸ್ಕೊಳ್ಳೋದು ಅಂತ ನೋಡೋಣ. ನಾನು ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಆ ಪಿನ್ಗೆ ನಾನು ಟಿಕ್ ಟಾಕ್ ಕ್ಲಿಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದ್ರೂ ತಕ್ಷಣ ಸಿಗುತ್ತೆ. ಎಲ್ಲಿ ಹುಡುಕಬೇಕು ಅಂತನಿಲ್ಲ. ನಮಗೆ ಪಿನ್ನೆಲ್ಲ ಯೂಸ್ ಮಾಡಿದಾಗ ತೆಗೆದು ನೋಡಿದ್ರೆ ಅಲ್ಲೇ ಇರುತ್ತೆ. ಒಂದು ಕಡೆ ಹಾಕಿಟ್ರೆ ಯಾವಾಗ ಬೇಕು ಆವಾಗ ನಾವು ಟಿಕ್ ಟಾಕ್ ಕ್ಲಿಪ್ಪನ್ನ ಯೂಸ್ ಮಾಡ್ಬೋದು. ಈ ಟಿಪ್ನ ಒಂದ್ಸರಿ ಯೂಸ್ ಮಾಡಿ. ನಿಮಗೆ ನೆಕ್ಸ್ಟು ಒಂದು ಕ್ಲಿಪ್ಪು ಕೂಡ ಆ ಕಡೆ ಈ ಕಡೆ ಆಗಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ. ನೋಡಿ, ಈ ಥರ ಜೋಡಿಸಿ ಇಟ್ಕೋಬೋದು. ತುಂಬ ಚೆನ್ನಾಗಿ ಜೋಡಿಸ್ಕೋಬೋದು. ಮಕ್ಳ ಕ್ಲಿಪ್ ಆಗಲಿ, ಚಿಕ್ಕ ಮಕ್ಳದೆಲ್ಲ ಕ್ಲಿಪ್ ಇರುತ್ತೆ. ಈ ಥರ ಜೋಡಿಸಿ ಇಟ್ಕೊಂಬಿಡಿ. ಒಂದು ದೊಡ್ಡ ಪಿನ್ಗೆ ಹಾಕಿಟ್ಕೊಂಡ್ರೆ ನಿಮಗೆ ತಕ್ಷಣ ಕ್ಲಿಪ್ಗಳು ಸಿಗುತ್ತೆ. ಎಲ್ಲಿ ಬಿಸಾಕಿದ್ರೂ ಕೂಡ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ಓಲೆ ತೊಗೊಂಡಿದ್ದೀನಿ. ಓಲೆನ ನಾವು ಫಸ್ಟ್ ಯೂಸ್ ಮಾಡಿ ಹಾಗೆ ಬಿಟ್ಬಿಡ್ತೀವಿ. ಅದನ್ನು ನಾವು ಕ್ಲೀನ್ ಮಾಡೋದೇನಿಲ್ಲ. ನೆಕ್ಸ್ಟ್ ಡೇ ನಾವು ಓಲೆನ ಹಾಕ್ಕೊಂಡಾಗ ಕಿವಿಯಲ್ಲಿ ನವೆ ಆಗೋದು ಮತ್ತು ಇಚ್ಚಿಂಗ್ ಅಂತ ಏನು ಹೇಳ್ತೀವಿ, ಆ ಥರ ಆಗ್ತಾಯಿರುತ್ತೆ. ಆ ಥರ ಬರಬಾರ್ದು ಅಂದರೆ ನೀವು
ಓಲೆನ ಬೆಳ್ಳುಳ್ಳಿಗೆ ಹಾಕಿ ಇಟ್ಬಿಡಿ. ಒಂದು 10 ನಿಮಿಷ ಹಾಕಿ ಇಟ್ಬಿಟ್ರೆ ನಿಮಗೆ ನವೆ ಅಂತ ಏನು ಹೇಳ್ತೀವಿ, ಕಿವಿಯಲ್ಲಿ ನವೆ ಇಚ್ಚಿಂಗ್ ಅಂತ ಬರೋದಿಲ್ಲ. 10 ನಿಮಿಷ ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇರೆಯವರೆಲ್ಲ ಹಾಕಿದಾಗ ನಮಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. 10 ನಿಮಿಷ ಇಟ್ಬಿಡಬೇಕು ಓಲೆನ ಬೆಳ್ಳುಳ್ಳಿಯಲ್ಲಿ. ನೋಡಿ ಇವಾಗ ಈ ಥರ 10 ನಿಮಿಷ ಆದಮೇಲೆ ನೀವು ಮತ್ತೆ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಕಿವಿ ನವೆ ಆಗೋದಾಗಲಿ ಇಚ್ಚಿಂಗ್ ಆಗೋದಾಗಲಿ ಬರೋದಿಲ್ಲ. ತುಂಬ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಕಾಲು ಮುಖಕ್ಕಿಂತ ಬೆಳ್ಳಗಾಗಿ ಕಾಣಬೇಕಾ, ಈ ಕ್ರೀಮನ್ನು ರೆಡಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಮುಖಕ್ಕಿಂತ ಜಾಸ್ತಿಯಾಗಿ ಬೆಳ್ಳಗೆ ಕಾಣುತ್ತೆ. ಯಾವುದಾದ್ರೂ ಶಾಂಪು ತೊಗೊಂಡಿದ್ದೀನಿ, ಅದೇ ತಗೋಬೇಕು ಅಂತನಿಲ್ಲ, ಯಾವುದಾದ್ರೂ ತೊಗೋಬೋದು. 1 ಟೇಬಲ್ ಸ್ಪೂನಷ್ಟು ಶಾಂಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನಾನು ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ರಸ ಹಿಂಡ್ಕೊಂಡಾದಮೇಲೆ ಈನೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಥರ ಏನನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೊಂಡ ತಕ್ಷಣ ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ ತಕ್ಷಣ ಒಳ್ಳೆ ಒಂದು ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾಲು ಕೂಡ ತುಂಬ ಚೆನ್ನಾಗಿ ಬಿಳಿಯಾಗುತ್ತೆ. ಎಷ್ಟೇ ಕಪ್ಪಾಗಿದ್ರೂ ಕೂಡ ಒಂದು ಒಳ್ಳೆ ಹೊಳಪು ಕೂಡ ಕಾಣುತ್ತೆ ಕಾಲಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿದೆ ಅಂತ. ಈ ಕ್ರೀಮನ್ನು ನಾವು ವಾರದಲ್ಲಿ 2 ಸರಿ ಹಾಕೊಳ್ಳೋದ್ರಿಂದ ನಿಮ್ಮ ಕಾಲು ಮುಖಕ್ಕಿಂತ ಜಾಸ್ತಿಯಾಗಿ ಪಳಪಳ ಅಂತ ಹೊಳೆಯುತ್ತೆ. ನೋಡಿ ಇವಾಗ ಕಾಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ಬೆರೀ ನೀರಲ್ಲಿ ತೊಳೆದ್ಬಿಟ್ಟು ನೋಡಿದ್ರೆ ನಿಮ್ಮ ಕಾಲು ಪಳ ಅಂತ ಹೊಳಿತಾ ಇರುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀಟಾಗಿ ಎಲ್ಲ ಪಾದ ಸೈಡ್ಗೆಲ್ಲ ಕ್ಲೀನಾಗಿ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡು ಆದಮೇಲೆ ನೋಡಿ, ನಾನು ಇವಾಗ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಲು ಪಳ ಅಂತ ಹೊಳಿತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.